ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಿರೋ ಸುದ್ದಿಗಳು ನಮ್ಮ ಮನಸ್ಸನ್ನು, ನಮ್ಮ ಹೃದಯನ ನುಚ್ಚು ನೂರು ಮಾಡ್ತಾ ಇರುತ್ತೆ. ನೋಡ್ತಾ ಇರಿ, ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ, ಅದು ಹೇಳೋದಕ್ಕಾಗಲ್ಲ, ಅವರೆಲ್ಲ ಸೋತವರಲ್ಲ, ಅವರು ದುರ್ಬಲರೂ ಅಲ್ಲ. ಅವರೊಳಗಡೆ ಸಹಿಸಲಾಗದಷ್ಟು ಒತ್ತಡ ಇರುತ್ತೆ ವಿದ್ಯಾರ್ಥಿಗಳಲ್ಲಿ, ಎಕ್ಸ್ಪೆಷಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ. ಅವರಿಗೆ ಓದು ಕಷ್ಟವಾಗಿತ್ತು, ಅವರಿಗೆ ಮನಸ್ಸು ಮಾತಾಡ್ತಿರ್ಲಿಲ್ಲ, ಅವರಿಗೆ ಸಹಾಯ ಕೇಳೋದು ಇನ್ನೂ ಹೆಚ್ಚು ಕಷ್ಟವಾಗಿತ್ತು. ಯಾಕೆಂದರೆ ಅವರು ಒಂಥರ ಇಂಟ್ರೋವರ್ಟ್ ಅಂತಿರಲ್ಲ, ಆ ಥರ ಆಗಿದ್ರು. ಯಾವುದನ್ನು ಕೇಳ್ತಾ ಇರಲಿಲ್ಲ, ಯಾರಿಗೂ ಏನೂ ಹೇಳ್ತಾ ಇರಲಿಲ್ಲ. ಯಾಕಂದರೆ ನಾನು ಸ್ಟ್ರಾಂಗ್ ಇರಬೇಕು ಅಂತ ಕಲಿಸಿದ್ರು, ಇದು ಜಸ್ಟ್ ಫೇಸ್ ಅಂತ ಗಂಭೀರವಾಗಿ ಕೇಳ್ತಿರ್ಲಿಲ್ಲ ಅವರು. ಅವ್ರಿಗೆ ಅಕಾಡೆಮಿಕ್ ಒತ್ತಡ, ಪೋಷಕರ ನಿರೀಕ್ಷೆ, ಸಮಾಜದ ಹೋಲಿಕೆ, ಕಂಪ್ಯಾರಿಸನ್, ಅವರ ಮನಸ್ಸೊಳಗೆ ನಡೆಯುವಂಥ ಯುದ್ಧ, ಎಲ್ಲದ ನಡುವೆ ಒಬ್ಬ ವಿದ್ಯಾರ್ಥಿ ನಿಧಾನವಾಗಿ ಒಂಟಿ ಆಗ್ತಾನೆ. ಒಂಟಿಯಾಗಿದ್ದಾಗ ಅವನ ಮನಸ್ಸು ಸುಳ್ಳು ಮಾತು ಹೇಳುತ್ತೆ. ಏನಂತ ಅವನಿಗೆ ಹೇಳ್ತೆ, ನಾನು ವಿಫಲ, ನಾನು ಫೇಲ್ಯೂರ್ಡ್ ಅಂತ ಹೇಳ್ತಿರುತ್ತೆ. ನನಗೆ ದಾರಿ ಏನೂ ಇಲ್ಲ, ಕಾಣ್ತಾ ಇಲ್ಲ, ನನಗೆ ನನ್ನಿಂದ ಯಾರಿಗೂ ಉಪಯೋಗ ಆಗಲ್ಲ, ನಾನು ಯೂಸ್ಲೆಸ್, ಈ ಥರ ಮನಸ್ಸು ಹೇಳ್ತಾ ಇರ್ತೀವಿ. ಬಟ್ ಇದು ಟ್ರೂ ಅಲ್ಲ, ಸತ್ಯ ಅಲ್ಲ. ಇದೊಂದು ನೋವಿನಲ್ಲಿರೋ ಮನಸ್ಸಿನ ಶಬ್ದ. ಇಲ್ಲಿ ಒಂದು ಮಾತು ಹೇಳ್ತೀನಿ, ಅದು ಎಕ್ಸ್ಪೆಷಲಿ ಸ್ನೇಹಿತರಿಗೆ, ಈ ಥರ ಕೊರಗ್ತಾ ಇರೋಂಥ ಮಕ್ಕಳ ಸ್ನೇಹಿತರಿಗೆ ಹೇಳ್ತಿರೋದು ನಾನು. ನಿಮ್ಮ ಜೊತೆಗಿರೋ ಯಾರಾದರೂ ಹಠಾತ್ತಾಗಿ ಸಡನ್ನಾಗಿ ಮೌನವಾಗ್ತಿದ್ದಾರೆ ಅಂದರೆ, ಮತ್ತು ಎಲ್ಲರಿಂದ ದೂರ ಆಗ್ತಿದ್ದಾರೆ ಅಂತಂದರೆ, ನಾನು ಯೂಸ್ಲೆಸ್ ಅಂತ ಪದೇ ಪದೇ ಹೇಳ್ತಾ ಇದ್ರಿ, ಯಾವತ್ತೂ ದಣದಂತೆ ಕಾಣ್ತಿದ್ದಾರೆ ಅಂದರೆ, ಇವೆಲ್ಲ ನಾಟಕ ಅಲ್ಲ, ಡ್ರಾಮಾ ಅಲ್ಲ. ಇದು ಅವರು ಸಹಾಯಕ್ಕಾಗಿ ಕೂಗ್ತಾ ಇರೋಂಥ ದನಿಗಳು, ಮಾತುಗಳು. ಒಬ್ಬ ಸ್ನೇಹಿತನಾಗಿ ನೀವು ಅವನಿಗೆ ಸೊಲ್ಯೂಷನ್ ಕೊಡಬೇಕಾಗಿಲ್ಲ, ಒಬ್ಬ ಸೈಕಾಲಜಿಸ್ಟ್ ಥರನೂ ಆಗಬೇಕಾಗಿಲ್ಲ. ಅವನು ಏನು ಹೇಳ್ತಾರೆ ಅದಕ್ಕೆ ಕೇಳಿದ್ರೆ ಸಾಕು, ಅವನ ಜೊತೆ ಇದ್ದರೆ ಸಾಕು. ಇದೊಂದು ಮಾತು ಹೇಳಿ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಒಬ್ಬನೇ ಅಲ್ಲ, ನೀನೇನು ಹೇಳ್ತಿದ್ದ ನನಗೆ ಮುಖ್ಯ. ಈ 3 ವಾಕ್ಯಗಳನ್ನು ಹೇಳಿ ಒಬ್ಬ ಜೀವವನ್ನು ಹಿಡಿದುಕೊಳ್ಬೋದು. ಮತ್ತು ಅವನಿಗೆ ಏನು ಹೇಳಬಾರ್ದು ಅನ್ನೋದು ಹೇಳ್ತೀನಿ. ಸ್ಟ್ರಾಂಗ್ ಆಗು, ಇದೇನು ದೊಡ್ಡ ವಿಷಯ, ಓವರ್ ಥಿಂಕ್ ಮಾಡಬೇಡ, ಈ ಮಾತುಗಳನ್ನ ಹೇಳ್ಬೇಡಿ. ಇದು ಇನ್ನೂ ನೋವನ್ನ ಜಾಸ್ತಿ ಮಾಡುತ್ತೆ, ಇನ್ನೂ ಹೆಚ್ಚಿಗೆ ಆಳಕ್ಕೆ ಹೋಗುತ್ತೆ. ಸ್ನೇಹಿತರೆ, ಒಂದು ಮಾತು ನೆನಪಿಡಿ, ನೀವು ಸಮಸ್ಯೆ ಸಾಲ್ವ್ ಮಾಡಬೇಕಾಗಿಲ್ಲ, ನೀವು ದಾರಿ ತೋರಿಸಿದ್ರೆ ಸಾಕು. ಮತ್ತು ಇನ್ನೊಂದು ಮಾಡಿ, ಒಬ್ಬ ಕೌನ್ಸಿಲರ್ ಜೊತೆ ಮಾತಾಡೋಕ್ಕೆ ಎಂಕರೇಜ್ ಮಾಡಿ ಅವನ್ನ. ಮತ್ತು ಇನ್ನೊಂದಂದರೆ, ಒಬ್ಬ ಟ್ರಸ್ಟೆಡ್ ಟೀಚರ್ ಅಂತ ಇರ್ತಾರೆ, ಅವ್ರಿಗೆ ಹೇಳೋಕ್ಕೆ ಸಹಾಯ ಮಾಡಿ. ಅಗತ್ಯವಿದ್ದರೆ ಅವ್ರ ಪೋಷಕರಿಗೂ ತಿಳಿಸಿ. ಇದೊಂದು ಒಳ್ಳೆ ಕಾಳಜಿ ಅಂತ ಅಂದ್ಕೊಳ್ಳಿ. ಸ್ನೇಹಿತನಾಗಿ, ಒಬ್ಬ ಸ್ನೇಹಿತನಿಗೆ ಮಾಡೋಂಥ ಕಾಳಜಿ. ಮತ್ತು ಈಗ ನೆಕ್ಸ್ಟು ಪೋಷಕರಿಗೊಂದು ಮಾತು ಹೇಳ್ತೀನಿ. ನಿಮ್ಮ ಮಗ ಅಥವಾ ಮಗಳು ಮಾರ್ಕ್ಸ್ಗಿಂತ ದೊಡ್ಡವರಲ್ಲ ಅಂತ ಅಂದ್ಕೋಬೇಡಿ. ಅವರೆಲ್ಲ ಮಾರ್ಕ್ಸ್ಗಿಂತ ದೊಡ್ಡವರು. ಅವರು ರಿಪೋರ್ಟ್ ಕಾರ್ಡ್ ಅಲ್ಲ, ಅವರ ನಿಮ್ಮ ಮನಸ್ಸಿನ ಎಕ್ಸ್ಟೆನ್ಷನ್ ಅಲ್ಲ. ನೀವೇನು ಅಂದ್ಕೊತೀರ, ಕನಸು ಕಾಣ್ತೀರ ನಿಮ್ಮ ಮನಸ್ಸಿನಲ್ಲಿ, ಅದು ನಿಮ್ಮ ಕನಸಿನ ಎಕ್ಸ್ಟೆನ್ಷನ್ ಅಲ್ಲ. ಅವರು ಒಬ್ಬ ವ್ಯಕ್ತಿ, ಅವ್ರಿಗೆ ತೀರ್ಪು ಬೇಡ, ಅವ್ರಿಗೆ ಒಬ್ಬರು ಕೇಳಿಸ್ಕೊಳ್ಳೋರು ಬೇಕು. ಏನಾಯಿತು ಅಂತ ಕೇಳಿ, ಅವನು ಡಲ್ ಆಗಿದ್ರೆ ನಿನ್ನ ಮಾತು ಕೇಳ್ತೀನಿ ಅಂತ ಹೇಳಿ ಒತ್ತಡ ಕಡಿಮೆ ಮಾಡ್ಬೋದು. ಅಲ್ಲಿಂದಲೇ ಅವರ ಒತ್ತಡ, ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ವಿದ್ಯಾರ್ಥಿಗಳಿಗೆ ಒಂದು ಮಾತು, ನೀನು ದುರ್ಬಲ ಅಲ್ಲ, ಫೇಲ್ಯೂರ್ ಅಲ್ಲ, ನೀನು ವೀಕ್ ಅಲ್ಲ, ನೀನು ಫೇಲ್ಯೂರು ಅಲ್ಲ, ಸೋತನೂ ಅಲ್ಲ, ನೀನು ಸಹಾಯ ಬೇಕಾದ ಮನುಷ್ಯ. ನಿನಗೊಂದು ಹೆಲ್ಪ್ ಬೇಕು, ಮಾತಾಡು, ಒಬ್ರಿಗಾದ್ರೂ ಹೇಳು. ಈ ಅಂತ ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ, ಈ ಅಂತ ಮುಗೀತಿ ಅಂತ, ಪರೀಕ್ಷೆನೂ ಮುಗೀತಿ, ಒತ್ತಡನೂ ಕಡಿಮೆ ಆಗುತ್ತೆ. ಆದರೆ ಜೀವ ಹೋದರೆ ಯಾವುದೂ ಮರಳಿ ಬರಲ್ಲ. ನೀನೀಗ ಕತ್ತಲಲ್ಲಿದ್ದೀಯಾ, ಓಕೆ, ದಯವಿಟ್ಟು ನೆನ್ಪಿಡು, ನೀನು ಒಬ್ಬನೇ ಅಲ್ಲ, ಸಹಾಯ ಇದೆ. ನಿನ್ನ ಜೀವನ ಅಮೂಲ್ಯವಾದದ್ದು, ನೆನಪಿಡಿ.